Welcome to Simple Life Stories and Cooking Channel. ಮೆಂತ್ಯ ಬಾತ್ ಮಾಡುವ ವಿಧಾನ. ಚಕ್ಕೆ, ಲವಂಗ, ಒಂದು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಒಂದು ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರ ಇನ್ನೂ ಜಾಸ್ತಿ ಬೇಕಾದರೆ ಇನ್ನೊಂದು ಮೆಣಸಿನ್ಕಾಯಿನ ಹಾಕ್ಕೊಳ್ಬೋದು, 1 ಈರುಳ್ಳಿ, ಮೆಂತ್ಯ ಸೊಪ್ಪು, 5 ಟೊಮೊಟೊ, ಸಣ್ಣ ಟೊಮೊಟೊ ಆದರೆ 5, ದೊಡ್ಡ ಟೊಮೊಟೊ ಆದರೆ 3 ಟೊಮೆಟೊ, 1.5 ಟೇಬಲ್ ಸ್ಪೂನ್ ಗರಂ ಮಸಾಲೆ, 3 ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲೆ ಪೌಡ್ರು, ಚಿಲ್ಲಿ ಪೌಡ್ರು 1 ಟೇಬಲ್ ಸ್ಪೂನ್. ನಿಮ್ಗೆ ಇನ್ನೂ ಖಾರ ಬೇಕಾದರೆ ಇನ್ನೊಂದು ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೋಬೋದು. ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಕಾಯಕ್ಕೆ ಬಿಟ್ಟು ಆನಂತರ ಪಲಾವ್ ಸಾಮಾನೆಲ್ಲ ಹಾಕಿ ಒಗ್ಗರಣೆ ಮೀನ್ಸ್ ಫ್ರೈ ಮಾಡಬೇಕು. ಅದು ಹಸಿ ವಾಸನೆ ಹೋಗಬೇಕು. ಪಲಾವ್ ಸಾಮಾನಿಗೆ ಏನೇನು ಆ್ಯಡ್ ಮಾಡಿರೋದಂದರೆ ಪಲಾವ್ ಎಲೆ, ಜಾಪತ್ರೆ, ಅನಾನಸ್ ಹೂವು, ಮರಾಠಿ ಮೊಗ್ಗು, ಸೋಂಪು ಬೀಜ, 1 ಚಕ್ಕೆ, ಲವಂಗ. ಆನಂತರ ಈರುಳ್ಳಿ, 1 ಈರುಳ್ಳಿ ಕಟ್ ಮಾಡ್ಕೊಂಡಿರೋದನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಬೇಕು. ಆಮೇಲೆ ಟೊಮೆಟೊ ಹಾಕಿ ಫ್ರೈ ಮಾಡಿ ಮೆಂತ್ಯ ಸೊಪ್ಪನ್ನ ಹಾಕಿ ಫ್ರೈ ಮಾಡಬೇಕೀಗ. ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗಬೇಕು. ಟೊಮೆಟೊದು ಸೊಪ್ಪು ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಫ್ರೈ ಮಾಡಿದಾದ ನಂತರ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡಿ ಈಗ. ಆನಂತರ ಪೌಡರ್, ಬಿರಿಯಾನಿ ಪೌಡರ್, ಗರಂ ಮಸಾಲೆ, ಚಿಲ್ಲಿ ಪೌಡರ್ ಆ್ಯಡ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಬಾಸ್ಮತಿ ರೈಸ್, ನಾನು 1/4 kg ಬಾಸ್ಮತಿ ರೈಸ್ ತೊಗೊಂಡು ಅದನ್ನು ಸ್ವಲ್ಪ 5ರಿಂದ 10 ನಿಮಿಷ ನೆನೆಸಿಟ್ಟಿದ್ದೆ. ಬಾಸ್ಮತಿ ರೈಸ್ನ 1/4 kg ಬಾಸ್ಮತಿ ರೈಸ್ನ ಅದನ್ನು ಈಗ ಆ ಮಸಾಲೆ ಫ್ರೈ ಮಾಡಿರೋ ಮಸಾಲೆ ಜೊತೆಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿದಾದಮೇಲೆ ಆ ಬಾಸ್ಮತಿ ರೈಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಜೊತೆ, ಫ್ರೈ ಮಾಡಿರೋ ಮಸಾಲೆ ಜೊತೆ. ಆನಂತರ ಬಿಸಿ ನೀರು, 2 ಗ್ಲಾಸ್ ಬಿಸಿ ನೀರು ಹಾಕಿ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಬೇಕು. ಇಲ್ಲಿ ನಾನು 1/4 kg ಬಾಸ್ಮತಿ ರೈಸ್ ತೊಗೊಂಡಿದ್ದರಿಂದ 1 ಈರುಳ್ಳಿ ತೊಗೊಂಡಿದ್ದೀನಿ. ನೀವೇನಾದರೂ ಅರ್ಧ kg ಬಾಸ್ಮತಿ ರೈಸ್ ತೊಗೊಂಡ್ರೆ ಡಬಲ್ ಕ್ವಾಂಟಿಟಿಯಾಗಿ ಯೂಸ್ ಮಾಡಬೇಕು. ನೋಡಿ, ಈಗ ಬಾಸ್ಮತಿ ರೈಸ್ನ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಸಾಲೆ ಜೊತೆ. ಬಿಸಿ ನೀರನ್ನೇ 2 ಗ್ಲಾಸ್ ಹಾಕಿತಾಯಿದ್ದೀನಿ. ಈಗ ಸ್ವಲ್ಪ ಹೊತ್ತು ಕುದಿ ಬಿಟ್ಟು ಅದಾದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಕ್ಲೋಸ್ ಆಗಿ 2 ವಿಸಿಲ್ ಆದಮೇಲೆ ಅದಕ್ಕೆ ತುಪ್ಪ 1 ಸ್ಪೂನ್ ಹಾಕಿ ನಿಂಬೆಹಣ್ಣಿನ ರಸ, ಅರ್ಧ ನಿಂಬೆಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಅದಾದ ನಂತರ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆಗಿದರೆ ಈ ರೆಸಿಪಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.